ಜಟ್ಟು ನೋಡ್ರಿ ನಮ್ಮ ಜಟ್ಟು ಎಡ್ದಾವಡಿದ್ದಾನ ನೀರನ್ನು ಬಂದಾವ್ರಿ ನೀರು ತುಂಬತ್ತಾರ ಅವ್ರು ಭೀ ವಿಡಿಯೋ ಅಂತ ಒಂದು ಸ್ವಲ್ಪ ಕ್ಲಿಯರ್ ಬರ್ಲತ್ತಿಲ್ಲ ಇನ್ನೂ ಕತ್ಲದ ನಮ್ಮ ಜಟ್ಟುನಂತೂ ಇವತ್ತು ಸಾಲಿ ಸುಟ್ಟಿ ಅದ್ರಿ ಸೋಮವಾರ ಯಾಕಂದ್ರೆ ಸಾಲಿ ಸುಟ್ಟಿ ಅಂತೇಳಿ ದೌಡ್ ಇದ್ದಾನೆ ಇವತ್ತು ಸಾಲಿ ಇತ್ತಂದ್ರಂತೂ ದೌಡ್ ಹೇಳಂಗಿಲ್ಲ 8ಕ್ಕೆ ಹೇಳ್ತಾನ ಇವತ್ತು ಸುಟ್ಟಿ ಅದಲ್ರಿ ಹಂಗೆ ರಾತ್ರಿನೇ ಎದ್ಕೊಂತಾನ ಎಲ್ಲರೂ ಆರಾಮಿದ್ರಿ ನಾವು ಕೂಡ ಆರಾಮಿದ್ರಿ ನೋಡ್ರಿ ಟೈಮ್ ಅಂತೂ 7 ಆಗ್ಯದ ಈಗ ಲಾಸ್ಟ್ ಟೈಮ್ ಮಣ್ಣಿ ಅಡಿಕೆ ಅಂತೂ ಇನ್ನೂ ಮಾಡಬೇಕ್ರಿ ಇವತ್ತು ಸೋಮವಾರ ಇತ್ತು ಜಟ್ಟು ಗುಡೋದೆಲ್ಲ ಸಾಲಿ ಸುಟ್ಟಿದ ಮನೆಗೆ ಟಿಫಲ್ಯನೇ ಮಾಡಬೇಕು ಒಂದು ಸ್ವಲ್ಪ ಗಾಳಿ ಬಿಟ್ಟು ಗಿಡ ಭೀ ಭಾಳ ದೊಡ್ಡದಾಗಿತ್ತು ರೀ ಅದಕ್ಕಾಗಿ ಅದು ಗಿಡ ಒಂದು ಸ್ವಲ್ಪ ಅವ್ರಿಗೆ ಕಳ್ಳಿಗೆ ಥರ ಇನ್ನೂ ಹೊಲಕ್ಕಂತೂ ಹೋಗಿಲ್ಲ ಮಮ್ಮಿ ಚಾ ಮಾಡಿ ಚಪಾತಿ ಮಾಡಬೇಕು ಅಂದಿತ್ತು ಚಪಾತಿ ಮಾಡಿ ನೀರುವಡೆ ರೊಟ್ಟಿ ಮಾಡಿ ಪಲ್ಯ ಮಾಡಬೇಕು ಮೊದಲ ಪಲ್ಯ ಮಾಡಿ ಒಂದಿಷ್ಟು ಚಪಾತಿ ಮಾಡಿ ನಾನು ರೊಟ್ಟಿ ಮಾಡಬೇಕು ಮಾಡ್ಬೇಕಾದ್ರೆ ಸ್ವಲ್ಪ ಲೇಟಾಗಿ ಗೊತ್ತಾ ಬಡ ಬಡ ಮಾಡ್ಬೇಕು 3 ಸಾಲಿ ಭೀ ಏನಿಲ್ಲ ಇವತ್ತ ಆದ್ರೆ ಭೀ ದೌಡ್ ಹೋಗ್ತಾರ ಅವ್ರು ಹೊಲಕ್ಕೆ ಇಲ್ಲ ಹಂಗೆ ಹಾಕೊಂಡು
ನಿಂದ್ರ ಹೋಗ್ ಏ ಕೊಡ ಚಲು ಮತ್ತೆ ಬಾರ್ ಬುಕ ಫೈಲ್ ಮಾಡ್ತೀವಿ ಏ ಸಾಲಿದರೊಳ ತಂಗಿ ಯಾ ತಂಗಿ ಅಕ್ಕಿನಿಂದ ನೋಡು ಅಕ್ಕಿನಿಂದವ ಹೊಳೆ ಕೊಟ್ಟನ್ನ ಮಾಡ್ತೀನಿ ಚಾಟಿ ಅದೇ ಕಿಟ್ಕೊಳ್ಳೋದು ಅದತ್ ನೋಡಲ್ಲಿ ಗುಲಾಬಿ ಸಾವಿರ ಈಗ ಅದ್ಕಡೆ ಪಾಣೆ ಕೊಟ್ಟು ಅನ್ನ ಮಾಡತ್ತೀನಿ ರೀ ಲೇಟ್ ಆಗ್ತದೆ ಅಲ್ಲಿ ಆದ್ಮೇಲೆ ಅದರ
ನಾನು ಇಲ್ವಾ ಅಲ್ವಾ ಇಲ್ವಾ ಮುಟ್ಟಿನವಾ ಆಯ್ತಪ್ಪು ಮಾಡತ್ತೀನಿ. ಯಾವಪ್ಪ ಇವತ್ತು ಅಫ್ಜಲ್ಪುರ್ ಬಂದಿದ್ದೇವ್ರಿ ನಾವು. ಅವರು ಬಂದಿದ್ರು ಮುಂಜಾನೆ ದೌಡ. ನಾವು ಒಂದು ಸ್ವಲ್ಪ ಬಸ್ಸಿಗೆ ಬಂದಿದ್ದೆ, ಯಾಕೆಂದ್ರೆ ಮುಂಜಾನೆ ದೌಡ್ ಕೆಲಸ ಇತ್ತು ಅವ್ರದ್ದು, ಅದಕ್ಕಾಗಿ ದೌಡ್ ಬಂದಿದ್ರು. ಇನ್ನು ಈಗ ಬಂದರು. ಒಂದು ಸ್ವಲ್ಪ ಬಜಾರದಾಗ ಹೊಂಟಿದ್ದೇವ್ರಿ, ಒಂದಿಷ್ಟು ಎಲ್ಲ ಬಾಡೋದು ತೊಗೊಳೋದಿತ್ತು. ಇನ್ನು ನಾವು ಹೋಗ್ಬೇಕ್ರಿ ಮನೆಗೆ. ಅಂದ್ರೆ ಬ್ಯಾಂಕಿಂಗ್ ಕೆಲಸ ಐತಲ್ರಿ, ಬ್ಯಾಂಕಿಗಾಗಿ ಬಂದಿದ್ದೆವು, ಬ್ಯಾಂಕಿಗೆ ಸಲ್ಯಾಕ. ನಮ್ಮ ಜಟ್ಟುಗ ಕೊಡೋದು ಅಂತ ಇಷ್ಟು ತಿಲ್ಲಿಗೆ ತೊಗೊಂಡು ಹೋಗ್ಬೇಕಂತೇಳಿ ಬೇಕ್ರಿ ಬೆಲೆಕ್ಕೆ ಬಂದಿದ್ರು, ಒಂದು ಸ್ವಲ್ಪ ಪೇಡೆ ಅದು ಇಲ್ಲಕ್ಕೆ. ಮಳೆ ಅಂತೂ ಎಷ್ಟು ಟೈಮ್ ಎಷ್ಟು ಆಗ್ಯದಂದ್ರೆ 5:30 ಆಗ್ಯದ್ರಿ. ದೊಡ್ಡನೇ ಚಲಾಗ್ಯದ ಮಳೆ. ಏನು ಜಾಸ್ತಿ ಏನು ಜಗ್ಗಿ ಬರ್ಲಾಗತ್ತಿಲ್ಲ, ಅಷ್ಟೇ ಸಣ್ಣಾಗಿ ಹೊಂಟದ. ಮಳೆ ಅಂತೂ ಬರ್ಬೇಕ್ರಿ. ಈಗ ಎಲ್ಲ ಹತ್ತಿ ಮತ್ತು ಸೂರ್ಯಪಾನ ಬಿತ್ತಿಟ್ಟಿದ್ದೆವು. ನಾಟಿಗೆ ಸದ್ಯ ಕೇಳಲ್ಲ. ಒಂದೊಂದು ಬೀಜ ಎದ್ದವ, ಒಂದೊಂದು ದಿನ ಎದ್ದಿಲ್ಲ. ಎಲ್ಲೆಲ್ಲಿ ಹಸಿ ಇದಲ್ಲ, ಅಲ್ಲಿ ಹಸಿ ಇದ್ದಲ್ಲಿವು ಬೀಜ ಎದ್ದವ್ರಿ. ಅದು ಹಸಿ ಇರಲ್ಲ ಬಟ್ಟೆಗೆ ದಂಡಿ ಎಲ್ಲ ಬೀಜನೇ ಎದ್ದಿಲ್ಲ. ಎಲ್ಲ ಹತ್ತಿ ಎಲ್ಲ ಬಿತ್ತಿದ್ದೆವು. ಬಿತ್ತಿ ಸೇವ ಎಲ್ಲ ಹಾಳಾದಂಗೆ. ಯಾಕಂದ್ರೆ ಹಸಿನೇ ಎದ್ದಿದ್ದಿಲ್ಲ ಅಲ್ರಿ, ಅದಕ್ಕಾಗಿ ಅಗಿ ಚಂದ ಎದ್ದು ಬರಲಾಗ್ಯವ. ಆದ್ರೆ ಮಳೆ ಅಂತೂ ಒಟ್ಟ ಬರಲಾಗ್ಯದ. ಇವತ್ತೇ ಒಂದು ಸ್ವಲ್ಪ ಸಣ್ಣ ಬಂದೋಗಿದ್ರೆ, ಜಾಸ್ತಿ ಏನಿಲ್ಲ, ಸುಮ್ಮ ಅಂಗಳತ್ತು ನೀರು ಹೊಡೆದಂಗೆ ಆಗ್ಯದ ನೋಡ್ರಿ ಇದು. ಮಾಡಂತೂ ಮನಾರ್ ಆಗ್ಯದ್ರಿ. ಆದ್ರೆ ಏನು ಮಾಡ್ತದನ್ ರಾತ್ರಿ ಫುಲ್ ಮನೆ ಹಿಂದೆಲ್ಲ ಮಾಡ್ಯದ. ಗಾಳಿ ಅಂತೂ ಭಾಳ ಇತ್ತು. ಇದ್ರೆ ಈಗ ಒಂದು ಸ್ವಲ್ಪ ಗಾಳಿ ಕಮ್ಮಿ ಆಗ್ಯದ. ಪೂರ್ತಿ ಮಾಡಿ ಹಿಂಗೆ ನೀರು ಆಗಿಬಿಟ್ಟದ್ರಿ. ಮಳೆ ಬಂದ್ರೆ ಬರ್ಬೋದು. ಲೈಟ್ ಬೇರೆ ಇಲ್ಲ. ಅಡುಗೆನೂ ಮಾಡ್ಬೇಕೀಗ. ಟೈಮ್ ಅಂತೂ 5:30 ಆಗೋಗಿ 6 ಅಲ್ಲಾಗತ್ತದ. ಇವತ್ತು ನಾವು ಭೀ ಅಫ್ಜಲ್ಪುರ್ ಹೋಗಿದ್ದೇವೆ ರೀ. ಒಂದು ಸ್ವಲ್ಪ ಹಾಂ, ಯಾಕಂದ್ರೆ ನಂದು ಒಂದು ಸ್ವಲ್ಪ ಪೇಮೆಂಟ್ ತರೋದಿತ್ತು, 3ನೇ ಪೇಮೆಂಟ. ಏನು ಮೂರನೇ ಪೇಮೆಂಟ್ ತರ. ನಮ್ಮ ಚೆನ್ನು ಗೋಡು ಅಂತೂ ಊಟ ಮಾಡುತ್ತಾರೆ. ನಾನು ಇನ್ನು ಅಡುಗೆ ಮಾಡ್ಬೇಕೀಗ. ಯಾಕಂದ್ರೆ ಲೈಟ್ ಬೇರೆ ಇಲ್ಲರಿ. ಮಳೆ ಗಾಳಿ ದೊಳಿ ಹತ್ತಂದ್ರೆ ಲೈಟೇ ಇರೋಂಗಿಲ್ಲ. ಅದಕ್ಕಾಗಿ ಸಂಜೆಗೆ ದೌಡ್ ಅಡುಗೆ ಮಾಡ್ಬೇಕಲ್ಲತ್ತೀನಿ. ಅಂಥೇಳಿ ಗೋಧಿ ಹಿಟ್ಟ ನಾದಿಟ್ಟಿನ್ರಿ. ಒಂದು ಸ್ವಲ್ಪ ನೆನೆ ತನಕ ಒಂದಿಷ್ಟು ಪಲ್ಯ ಮಾಡ್ತೀನಿ, ಒಂದು ಜರ ಚಹಾ ಮಾಡ್ಬೇಕಿನ. ಯಾಕಂದ್ರೆ ಥಂಡಗ ಮಳೆ ಅಂತೂ ಹೊಂಟದಲ್ರಿ. ಈಗ ಒಂದು ಸ್ವಲ್ಪ ಥಂಡಿನೂ ಭಾಳ ಇದ್ದಪ್ಲೇನೆ ಅನ್ಸತ್ತದ. ಅದಕ್ಕಾಗಿ ಒಂದಿಷ್ಟು ಚಹಾ ಮಾಡಿಕೆಸಿಂದ ಇಷ್ಟು ಪಲ್ಯ ಮಾಡಿ, ಬೇಳೆ ಪಲ್ಯ ಮಾಡಿ ಚಪಾತಿ ಮಾಡ್ಬೇಕ್ರಿ. ಈಗ ಅಡುಗೆ ಮಾಡೋದಂತೂ ಎಲ್ಲ ಆಗ್ಯದ್ರಿ. ಚಪಾತಿ ಒಂದಿಷ್ಟು ಪಲ್ಯ ಮಾಡ್ದೆ. ಇವತ್ತಂತೂ ನಾವು ಅಫ್ಜಲ್ಪುರ್ ಹೋಗಿದ್ದೇವೆ ರೀ. ಯಾಕಂದ್ರೆ ನಂದು ಯೂಟ್ಯೂಬ್ದು ಪೇಮೆಂಟ್ ಬಂದಿತ್ತು, ಅದಕ್ಕಾಗಿ ಪೇಮೆಂಟ್ ತರ್ಲಿಕ್ಕೆ ಹೋಗಿದ್ದೆವು. ಇಲ್ಲಿ ಅದ ನೋಡ್ರಿ, ಇದು ಯೂಟ್ಯೂಬ್ ಪೇಮೆಂಟ್. ಇವತ್ತು ಹೋಗಿ ತೊಗೊಂಡು ಬಂದೆ. ಮುಂಜಾನೆ 11 ಬಸ್ಸಿಗೆ ಹೋಗಿದ್ದೆ. ಯಾಕಂದ್ರೆ ಅವರು ಹೋಗಿದ್ರು ಅಫ್ಜಲ್ಪುರ, ನಾನು ಹಿಂದ್ಗಡೆ ಹೋಗಿದ್ದೆ. ಒಂದು ಸ್ವಲ್ಪ ಅವರು ಕೆಲಸ ಬೇರೆ ಇತ್ತು, ದೊಡ್ಡ ಹೋಗಿದ್ರು. ಇದು ಯೂಟ್ಯೂಬ್ ಪೇಮೆಂಟ್ ಅಂತೂ ಇದು 3ನೇ ಪೇಮೆಂಟ್ ರೀ ನಂದು. ಅಂದ್ರೆ 2ನೇ ಪೇಮೆಂಟ್ ಅಂತೂ ಬರಲಿಲ್ಲ ರೀ ನನಗೆ. ಸುರಿಂದೊಂದು ಪೇಮೆಂಟ್ ತೊಗೊಂಡಿದ್ದಲ್ರಿ, 2ನೇ ಪೇಮೆಂಟ್ ಹೆಂಗೇನೋ ಒಂದು ಸ್ವಲ್ಪ ಮೇಲ್ ಬರಲಿಲ್ಲ. ಪೇಮೆಂಟ್ ಡಾಲರ್ ಅಂತೂ ಆಗ್ಯೋ, $100 ಫುಲ್ ಆಗಿದ್ರು ಭೀ ಪೇಮೆಂಟ್ ಬರಲಿಲ್ಲದು. ಯಾಕೋ ಕಟ್ ಆಯಿತು. ಅದಕ್ಕೆ 3ನೇ ಪೇಮೆಂಟ್ ಬರ್ತದೇನು ಮಾಡ್ತದೆ ಅನ್ನೋದ್ರಾಗ 3ನೇ ಪೇಮೆಂಟ್ ಅಂತೂ ಬಂತ್ರಿ. ಯಾಕೋ ಏನೋ ಗೊತ್ತಿಲ್ಲ ರೀ. ಆದರೆ ಒಂದು ಸ್ವಲ್ಪ ಏನು ಫರಕ್ ಆಗಿತ್ತೇನೋ. ಇನ್ನು 1ನೇ ಪೇಮೆಂಟ್ ತೊಗೊಂಡಿದ್ದಲ್ರಿ ನಾನು. 3ನೇ ಪೇಮೆಂಟ್
ಮೂರನೇ ಪೇಮೆಂಟ ಇನ್ನೇನು 2 ದಿನದಾಗ ಮೇಲ್ ಬರ್ತದೆ ಅನ್ನೋಷ್ಟ್ರದಾಗ ಇನ್ನು ಮೇಲ್ ಬರೋದ್ರಾಗೆ ಬ್ಯಾಲೆನ್ಸ್ ರೊಕ್ಕ ಕಟ್ ಆಗಿಬಿಟ್ಟಿವ್ರಿ ಅವು. ರೊಕ್ಕ ಕಟ್ ಆದ್ಮೇಲೆ ಮೇಲ್ ಹೆಂಗೆ ಬರ್ತಲ್ರಿ, ಮೇಲ್ ಬಂದರೆ ನಮ್ಮ ಅಕೌಂಟಿಗೆ ಬ್ಯಾಲೆನ್ಸ್ ಬರ್ಬೇಕಲ್ರಿ. ಮೇಲ್ ಅಂತೂ ಬರಲಿಲ್ಲ 2ನೇ ಪೇಮೆಂಟ್ದು. ಅದಕ್ಕೆ ಹೋಲ್ ಬಿಡು ಅಂತೇಳಿ ಬಿಟ್ಟೇವ್ರಿ. ಮತ್ತು ಕಟ್ ಆದ್ಮೇಲೆ ಏನೂ ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಮೊದಲು ಏನ್ರಿ ಆದ್ರೆ ನಡೀತಿತ್ತು, ಮೇಲೇ ಬರಲಿಲ್ಲ ಅದ್ರದ್ದು 2ನೇ ಪೇಮೆಂಟ್ದು. ಅದಕ್ಕೆ ಈಗ 3ನೇ ಪೇಮೆಂಟ್ರೆ ಬರ್ತದಿಲ್ಲ ಅಂದ್ಕೊಂಡಿದ್ದೆ. ಯೂಟ್ಯೂಬ್ದು ನಂದು ಇದು 3ನೇ ಪೇಮೆಂಟ್ ರೀ. ಯಾಕಂದ್ರೆ ಪೇಮೆಂಟ್ ಬಂದು ಭಾಳ ದಿನ ಆಯ್ತಂತೆ ಅಂದ್ಕೊಂಡಿರ್ಬೋದು ನೀವು. ಒಂದು ಪೇಮೆಂಟ್ ಅಂತೂ ಕಟ್ ಆಗ್ಯದ್ರಿ ನಂದು, 2ನೇ ಪೇಮೆಂಟ್ ಕಟ್ ಆಗ್ಯದ. ಇದು 3ನೇ ಪೇಮೆಂಟ್ ಬಂದು ಈಗ ಯೂಟ್ಯೂಬಿಗೆ ಬೀಳಾಕತ್ತೀನಿ. ಯಾಕಂದ್ರೆ ಪೇಮೆಂಟ್ ಬಂದ 4-5 ದಿನ ಆಗಿತ್ರಿ, ನನಗೆ ಹೋಗಿ ತರೋದಾಗಿದ್ದಿಲ್ಲ. ಅದಕ್ಕಾಗಿ ನಿನ್ನೆ ಮನೆಗೆ ಇದ್ದೆವು. ಅದಕ್ಕಾಗಿ ನೀನು ಹೋಗಿ ತಂದ್ರೆ ಆಯ್ತು ಅಂತ ಹೇಳ್ಕೇಸಿಂದು ನೀನು ಹೋಗಿ ತಂದಿದ್ದ ಪೇಮೆಂಟ. ಈ ಪೇಮೆಂಟ್ ಅಂತೂ ಎಷ್ಟದ ಅಂದ್ರೆ 4,500 2 ವಸ್ತು ತೊಗೋಬೋದ್ರಿ. ನಾವು ಯಾವುದೇ ವಸ್ತು ತೊಗೊಳ್ಳಿ 4,500 2 ವಸ್ತು ತೊಗೊಳ್ಳೋಷ್ಟು ಪೇಮೆಂಟ್ ಬಂದದ.